ಸುಟ್ಟು ಮೇಲೆ ಮಾಡ್ಯಾನ. ಮಠ ಮಧ್ಯಾಹ್ನದಾಗ ಸುಟ್ಕೊಂತ ಸುಡುಗಾಡ್ದಾಗ ನಟ್ಟ ನಡು ರಾತ್ರಿಯಾಗ ಅಮಾಶಿ ಕತ್ತಲದಾಗ ಹಕ್ಕಿ ಪಣ ಕಟ್ಟಿ ಹೆಕ್ಕಿ ಹೇಳ್ತಾನ. ಬಾಳ ದಿನದ ಮ್ಯಾಗಿ ಅರಮನೆಗೆ ಭಾಗ್ಯದ ಲಕ್ಷ್ಮೀ ಬಂದಾಳ. ಮೊರ ತುಂಬ ಕಾಳು ತೆಲಿಗೆ ಸುತ್ತಕೊಳಕ ರುಂಬಾಲು ತಗೊಂಬಾರಬೇ ಗೌಡ್ಶಾಲಿ. ಇದೇನು ಎಷ್ಟು ದಿವಸ ಆಯ್ತು ನಿನ್ನ ನೋಡ್ದೆ. ಭಿಕ್ಷಾಟನಿಗೆ ಅಂತ ಬಹು ದೂರದ ಹಳ್ಳಿಗೆ ಹೋಗಿರ್ಬೇಕು ಅಲ್ವಾ? ಹೌದ್ರಿ ಧನ್ಯರ ಸುಗ್ಗಿ ಕಾಲದಾಗ ಊರೂರು ಸುತ್ತಾಡಿ ಭಿಕ್ಷೆ ಬೇಡ್ಕೊಂಡು ಬಂದಾಗಲ್ಲೇನ್ರಿಪ್ಪ ಈ ತೊಗಲಿನ ಹೊಟ್ಟಿಗೆ ಹಿಟ್ಟಾಗ್ತೈತಿ, ಈ ಎಲುಬಿನ ಹಂದ್ರಕ್ಕ ಮಾನ ಮುಚ್ಕೊಳಕ ಅರಿವಿ ಸಿಗ್ತೈತಿ. ಶಿವಲಿಂಗ, ಹೊಟ್ಟೆ ಬಟ್ಟಿಗೆ ಏನೋ ಸಿಗುತ್ತೆ, ಆದ್ರೆ ನೀನು ಈ ರೀತಿ ಊರಲ್ಲಿ ಇದು ಭಿಕ್ಷಾಟನೆ ಮಾಡೋದು ಬೇಡ ಅಂತ ನನಗನ್ಸುತ್ತೆ. ನಿನಗೇನ್ ಬೇಕೋ ಅದನ್ನೆಲ್ಲ ಈ ಅರಮನೆಯಿಂದ ತೆಗೆದುಕೊಂಡು ಹೋಗು ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಕೇಳ್ತೀಯ ನೀನು ನನ್ನ ಮಾತನ್ನ? ನೀನು ಕೇಳೋದೇ? ಶಿವಲಿಂಗ, ನಿನ್ನ ವಂಶದ ಹಿರಿಯರು ನುಡಿದ ನುಡಿಯಿಂದ ಆ ಭವಿಷ್ಯದಿಂದ ಈ ಅರಮನೆ ಭಾಗ್ಯದ ಬೆಳಕನ್ನು ಕಂಡಿದೆ. ನಮ್ಮಪ್ಪ ಅಜ್ಜ ಮುತ್ತಜ್ಜರು ಎಣಿಸಲಾಗದಷ್ಟು ಅಳತೆಗೆ ಮೀರಿದ ಆಸ್ತಿಯನ್ನು ಗಳಿಸಿದ್ದಾರೆ. ಇದಕ್ಕೆಲ್ಲ ಯಾರು ಕಾರಣ? ನಿಮ್ಮ ವಂಶದ ಬುಡುಬುಡಿಕೆಯ ಭವಿಷ್ಯವೇ ಕಾರಣ. ನಿಮ್ಮಪ್ಪ ಅಂತೂ ಒಂದು ದಿವಸ ನಮ್ಮ ಮನೆಯಲ್ಲಿ ವಸ್ತು ಉಳಿಲಿಲ್ಲ, ಹೊಟ್ಟೆ ತುಂಬ ಊಟ ಮಾಡಲಿಲ್ಲ. ನೀನಾದ್ರೂ ನಮ್ಮ ಮನೆಯಲ್ಲಿ ಇದ್ಬಿಟ್ರೆ ನಿಮ್ಮ ಋಣ ಮುಟ್ಟಿಸುವ ಕಿಂಚಿತ್ತ ಅವಕಾಶ ಆದ್ರೂ ನಮಗೆ ಸಿಗುತ್ತೆ ಕಣ. ಋಣದ ಮಾತು ಯಾಕೆ ಮಾತಾಡ್ತೀರಿ ಅಪ್ಪ? ಋಣದ ಮಾತು ಯಾಕೆ ಮಾತಾಡ್ತೀರಿ ಅಪ್ಪರ? ಇದು ನಿಮ್ ದೊಡ್ಡ ಗುಣ ಐತ್ರಿ ಧಣಿ. ಆ ಭಗವಂತ ನಮ್ಮನ್ನ ಈ ಕಾಯಕ ಮಾಡಾಕಂತೇಳಿ ಹುಡ್ಸ್ಯಾನ. 4 ಮನಿ ಭಿಕ್ಷೆ ಬೇಡಿ ತಂದು ಅನ್ನ ಊಟ ಮಾಡಿದಾಗ ನಮ್ಮ ಹೊಟ್ಟೆ ತುಂಬಬೇಕ್ರಿ ಧಣಿ. ಅದ್ರಾಗ ಬಲ್ಲೋರು ಒಂದು ಮಾತು ಹೇಳ್ಯಾರಲ್ರಿಪ್ಪ, ದೂರ ಇದ್ದಷ್ಟು ಸಂಬಂಧ ಬೆಳಿತೈತಿ, ಹತ್ರ ಆದಷ್ಟು ಸಂಬಂಧ ಹಾಳಾಗ್ತೈತಿ ಅಂತ. ಆದ್ರೂ ಧನ್ಯರ, ಈ ಬುಡುಬುಡುಕಿನ ಮ್ಯಾಗ ನೀವಿಟ್ಟಿರುವ ಪ್ರೀತಿ ಮಮಕಾರ ನೋಡಿದ್ರೆ ನನಗೆ ಬಹಳ ಖುಷಿ ಅನಿಸ್ತೈತ್ರಿ ಅಪ್ಪ, ಬಹಳ ಖುಷಿ ಅನಿಸ್ತೈತಿ. ನೀನು ತುಂಬಾ ಸ್ವಾಭಿಮಾನಿ. ನಿನ್ನ ಕುಲದ ಕಸಬನ್ನ ನೀನು ಮರೆಯೋದೇ ಇಲ್ಲ. ಆಗ್ಲಿ, ನಿನಗೆ ಯಾವಾಗ ನಮ್ಮ ಮನೆ ನೆನಪು ಬರುತ್ತೋ ತಪ್ಪದೇ ಬರ್ಬೇಕು, ಆಯ್ತಾ? ಪಾರ್ವತಿ, ಹೇ ಪಾರ್ವತಿ, ಚೆನ್ನಾಗದೀನ್ರಿ ಇವ. ಯಾವಾಗ ಬಂದಿ? ಈಗರ ಬಂದಿರಿ ಇವ. ಶಿವಲಿಂಗಣ್ಣ, ಮತ್ತೇನ್ ಹೇಳ್ತೈತಪ್ಪ ಈ ನಿನ್ನ ಬುಡುಬುಡುಕಿ? ಯವ್ವ ತಾಯಿ, ದೇವರಾದ ಆ ದೇವರ ಮ್ಯಾಗಾಣಿ ಮಾಡಿ ಹೇಳ್ತೀನಿ ತಾಯಿ. ಆ ದೇವಲೋಕದ ಬುಡುಬುಡಿಕೆ ವಾಣಿ ಇದೈತಿ. ಹೋದಲ್ಲಿ ಬಂದಂತ ಪೀಡನ ಬಯಲು ಮಾಡ್ತೈತಿ. ಯವ್ವ, ಈ ಮನಿಗೆ ಒಂದು ಹೊಸ ಬೆಳಕು ಬರುದೈತಿ. ಭಾಗ್ಯದ ಲಕ್ಷ್ಮಿ ಮನಿ ಬಾಗಿಲಿಗೆ ಬಂದು ನಿಂತಾಳ. ಕೊಪ್ಪಳ ಗವಿಸಿದ್ದೇಶ್ವರನ ಕೃಪೆಯಿಂದ ಸತ್ಯ ಹೇಳ್ತೀನಿ ತಾಯಿ, ಕಟು ಸತ್ಯನ ಹೇಳ್ತೀನಿ. ಭಾಗ್ಯದ ಲಕ್ಷ್ಮಿ, ಆ ಭಾಗ್ಯದ ಲಕ್ಷ್ಮಿ ತಗೊಂಡು ಏನ್ ಮಾಡೋದೈತೆ? 10 ಶಿಕ್ಷಣ ಸಂಸ್ಥೆಗಳು, 1000 ಫ್ಯಾಕ್ಟರಿಗಳು, ಇವನ್ನೆಲ್ಲ ನೋಡ್ಕೊಳಕ ಒಬ್ಬ ಯುವರಾಜ ಇಲ್ಲ. 100 ಎಕರೆ ಜಮೀನ್ ಐತಿ, ಅವುಗಳನ್ನ ಉತ್ತಿ ಬಿಸಾಕ ಒಬ್ಬ ಸರದಾರ ಇಲ್ಲ. ಅರಮನೆಯಂಥ ಮನಿ ಐತಿ, ಈ ಮನಿ ಒಳಗ ತೊಟ್ಲ ಕಟ್ಲಿಲ್ಲ, ಜೋಗ್ಲ ಹಾಡ್ಲಿಲ್ಲ. ಕೂಸಿನಳು ಧನಿ ಮಾತ್ರ ನಾ ಕೇಳಿ. ಇಷ್ಟೆಲ್ಲ ಇದ್ರು ಈ ಮನೆಗೆ ದೀಪ ಹಚ್ಚಕ ಒಬ್ಬ ವಾರಸ್ದಾರನೂ ಇಲ್ಲ. ಆದ್ರ ಊರು ಜನ ಎಲ್ಲ ಬಂಜನು ಚುಚ್ಚು ಮಾತು ಮಾತ್ರ ದೂರ ಆಗ್ಲಿಕ್ಕಿಲ್ಲಲ್ಲ. ಬಂದೈತಿ ಮನಿ ಬಾಗಿಲಿಗೆ ಬಂದೈತಿ. ರಕ್ತದ ಕುಡಿ ಮಡಿಲಿಗೆ ಸೇರುವುದೈತಿ. ಹಕ್ಕಿ ಸೇರಬೇಕಾದ ಗೂಡಿಗೆ ಸೇರುವುದೈತಿ. ಶಿವಲಿಂಗಣ್ಣ, ನೀ ಹಿಂಗ ಒಗಟಿಟ್ಟು ಮಾತಾಡಿದ್ರ ನನಗೆ ಹೆಂಗ ಅರ್ಥ ಆಗತ್ತ? ಅದೇನಂತ ಬಿಡಿಸಿ ಹೇಳಿದ್ರ ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗತ್ತ. ಯವ್ವ ತಾಯಿ, ಈ ಬುಡ್ಬುಡ್ಕೆನ ನಾಲಿಗಾಗ ಕರಿನಾಗರ ಮಚ್ಚ ಐತಿ. ನಾ ಹೇಳುದೆಲ್ಲ ಖರೇನೇ ಐತಿ. ನನ್ನ ಮಾತು ನಂಬಿ ನಾನು ಹೇಳ್ದಂಗ ನೀವು ನಡಿತೀನಿ ಅನ್ನೋದಾದ್ರೆ ಈ ಮನೆಗೆ ಸೇರಬೇಕಾದ ಜೀವ ಇವತ್ತ ಸೇರುವುದೈತಿ. ಏ ಶಿವಲಿಂಗ, ನಿನ್ನ ಮಾತಿಗೆ ನಾವು ಯಾವತ್ತಾದ್ರೂ ತಪ್ಪು ನಡೆದಿವೇನೋ? ಹಿಂದೂ ತಪ್ಪಿಲ್ಲ, ಮುಂದು ತಪ್ಪುದೂ ಇಲ್ಲ. ಅದೇನು ಅಂತ ಹೇಳು.
ಬುಡುಕೆ ಬಂದಾನ ಬುಡು ಮೇಲೆ ಮಾಡ್ಯಾನ. ಅಮ್ಮ ಶ್ರಾವಣಿ, ಬಲಗಾಲ ಇಟ್ಟು ಒಳಗ್ ಬಾ ತಾಯಿ, ಒಳಗ್ ಬಾರವ. ಅಜ್ಜ, ನನ್ನೇ ಕೊಳ ಕರೆದಿ ನೀನೇ ಭಿಕ್ಷೆ ಹಾಕಿಸ್ಕೊಂಡು ಬಂದಿರ ಆಗ್ತಿದ್ದಿಲ್ಲನು? ಈ ಬುಡುಬುಡುಕೆನ ಬೆನ್ ಹತ್ತಿ ಊರೂರು ಸುತ್ತಾಡಿ ಭಿಕ್ಷೆ ಬೇಡುವ ಕರ್ಮ ನಿನಗೆ ಬೇಡ ತಾಯಿ. ಇನ್ನು ಮುಂದ ನೀನು ಈ ಅರಮನೆಯ ಮಗಳಾಗಿ ಬಾಳಬೇಕು. ಹುಣವಾ, ಇನ್ನು ಮುಂದ ಇದೇ ನಿನ್ನ ತವರು ಮನಿ, ಇವರೇ ನಿನ್ನ ಪಾಲಿನ ತಂದೆ ತಾಯಿ ಇದ್ದಾಗ. ಯಾರಿ ಹುಡುಗಿ? ಈ ಹುಡುಗಿ ಸಣ್ಣ ಕೂಸಿದ್ದಾಗ ಇವಳ ತಾಯಿ ಈಕಿನ ನನ್ನ ಕೈಯಾಗ ಕೊಟ್ಟು ತಾನು ಸತ್ತು ಶಿವನ ಪಾದ ಸೇರಿದಿಲ್ರಿ ಇವ. ಅವತ್ತಿನಿಂದ ಇವತ್ತಿನವರೆಗೂ ಈ ಹುಡುಗಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡೀನಿ. ಯವ್ವಾ, ಈ ಹುಡುಗಿಗೂ ಈ ಮನೆತನಕ್ಕೂ ಬಹಳ ಹತ್ತಿರದ ಸಂಬಂಧ ಐತಿ. ನೋಡ್ರಿ ಅವ್ವ, ಈ ಹುಡುಗಿ ಮಯ ಹರಿಯುವ ರಕ್ತ ಇದ ಮನಿ ಇದ ಐತಿ. ಶಿವಲಿಂಗ, ಒಗಟಾಗಿ ಮಾತಾಡಿದ್ರೆ ನಮ್ಗೆ ಹಾಗೆ ತಿಳ್ಬೇಕು. ಇವಳು ಈ ಮನೆ ವಂಶದ ಕುಡಿ ಅಂತ ಹೇಳ್ತಾ ಇದೀಯಾ? ಇವಳು ಮೈಲಿ ನಮ್ಮ ವಂಶದ ರಕ್ತ ಹರಿತಾ ಇದೆ ಅಂತ ಹೇಳ್ತಾ ಇದೀಯಾ? ಏನು ಅದು, ಬಿಡಿಸಿ ಹೇಳು. ಈ ಬುಡುಬುಡುಕಿನ ಮಾತು ನಾಲ್ಗಿ ತುದಿ ಮ್ಯಾಗೈತಿ. ಆ ಕಾಲಗರ್ಭದ ಸತ್ಯ ನಮ್ಮಪ್ಪ ಗವಿ ಸಿದ್ದಪ್ಪಗೆ ಮಾತ್ರ ತಿಳಿದೈತಿ. ಅದನ್ನ ಇವತ್ತು ನಿಮ್ಮ ಮುಂದೆ ಬಿಡಿಸಿ ಹೇಳ್ತೀನಿ, ಲಕ್ಷ ಇಟ್ಟು ಕೇಳ್ರಿ ಅಪ್ಪ. ಈ ಅನಾಥ ಕೂಸು ಬೇರೆ ಯಾರು ಅಲ್ರಿಪ್ಪ, ನಿಮ್ಮ ವಂಶದ ರಕ್ತ ಹುಟ್ಟಿದ ಕೂಸು ಐತ್ರಿ ಅಪ್ಪ ಇದು. ಅಂದ್ರ ನಿಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಮಗಳದಾಳ್ರಿ ಅಪ್ಪ. ಶಿವಲಿಂಗ, ಏನು ಹೇಳ್ತಾ ಇದೀಯಾ ನೀನು? ಇವಳು ನಮ್ಮಣ್ಣ ಬೆಟ್ಟಪ್ಪನ ಮಗಳು ಅಂದ್ರೆ ಈ ಕಂದ ನಮ್ಮ ವಂಶದ ನಂದಾದೀಪ. ಪಾರ್ವತಿ, ಇವತ್ತು ಆ ಭಗವಂತನ ಅನುಗ್ರಹದಿಂದ, ಅವನ ಆಶೀರ್ವಾದದಿಂದ ಆಶ್ಚರ್ಯಕರ ರೀತಿಯಲ್ಲಿ ಅನಿರೀಕ್ಷಿತವಾಗಿ, ಅನಪೇಕ್ಷಿತವಾಗಿ, ಅವಿಸ್ಮರಣೀಯವಾದ ಘಟನೆ ನಮ್ಮ ಕುಟುಂಬದಲ್ಲಿ ಘಟಿಸಿತು. ಇದಕ್ಕೆಲ್ಲ ನಮ್ಮ ಅರಿವಿಗೆ ಅತೀತವಾದ ಅಗೋಚರ ಶಕ್ತಿಯ ಅನುಗ್ರಹವೇ ಕಾರಣ. ಶಿವಲಿಂಗ, ದಿಕ್ಕುಗಾಣದೆ ಕಡಲ ಮಧ್ಯದಲ್ಲಿ ನಿಂತ ಹಡಗಿಗೆ ಇಂದು ದಾರಿ ದೊರೆಯಿತು. ಅಂಧಕಾರ ಕಂದಕದಲ್ಲಿ ಬಿದ್ದ ನನ್ನ ಬದುಕಿಗೆ ಬೆಳಕು ಮೂಡಿತು. ಶಿವಲಿಂಗ, ಬೆಳಕು ಮೂಡಿತು. ಇವರನ್ನ ನಾನು ಹುಡುಕದೇ ಇರುವ ಸ್ಥಳವೇ ಇಲ್ಲ. ನಮ್ಮಣ್ಣ ಬೆಟ್ಟಪ್ಪನ ಮಕ್ಕಳು ಈ ಭೂಮಿ ಮೇಲೆ ಬದುಕಿದ್ದಾರೆ ಅನ್ನುವ ಭರವಸೆಯನ್ನು ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಇವತ್ತು ನನಗೆ ತುಂಬಾ ಸಂತೋಷ ಆಗುತ್ತೆ. ನೀ ಹೇಳ್ತಿರೋ ಮಾತು ಖರೆ ಐತೆ. ಹಂಗಾದ್ರ ಈ ಹುಡುಗಿನ ಒಂದಿನೂ ನಮ್ಮ ಮನೆಗೆ ಕರ್ಕೊಂಡು ಬರ್ಲಿಲ್ಲ. ಇವಳು ಯಾರು ಅಂತ ನಮಗ್ ಪರಿಚಯ ಮಾಡಿಸ್ಲಿಲ್ಲ. ಅದಕ್ಕೆ ಕಾಲ ಕೂಡಿ ಬಂದಿದ್ದಿಲ್ಲ ತಾಯಿ. ಆ ಕಾಲ ಇವತ್ತು ಕೂಡಿ ಬಂದೈತಿ. ಯವ್ವ, ಹಸ್ದಾಗ ಹಳಸಿದನ್ನ ಉಂಡ್ರು ಅಮೃತ ಉಣ್ಣಂಗ ಆಕೈತಿ ತಾಯಿ. ಆ ಕೊಪ್ಪಳ ಗವಿ ಸಿದ್ದೇಶ್ವರನ ಆಜ್ಞೆ ಇವತ್ತಾಗೈತಿ. ಎಲ್ಲಿ ನಿಮ್ಮ ಹೊಟ್ಟೆಗೆ ಮಕ್ಕಳು ಹುಟ್ಟಿ ಬಿಟ್ರೆ ಈ ಕೂಸನ್ನ ಕಡೆಗಾಣಿಸ್ಬಿಡ್ತಿರೋ ಅಂತ ತಿಳ್ಕೊಂಡು ಇಷ್ಟು ವರ್ಷ ನಾನು ಹೇಳಿದ್ದಿಲ್ರಿ ಇವ. ಮೇಲಾಗಿ ಇವ್ರ ತಾಯಿಗೂ ಈ ದೊಡ್ಡೋರು ಮನಿ ಸೇರಿಸೋ ಇಷ್ಟ ಇರ್ಲಿಲ್ಲ ತಾಯಿ. ಹೇ ಶಿವಲಿಂಗ, ಧನಿ, ನಮ್ಮಣ್ಣ ಬೆಟ್ಟಪ್ಪನಿಗೆ ಅವಳಿ ಜವಳಿ ಇಬ್ಬರು ಮಕ್ಕಳಲ್ವೇನೋ? ನೀ ನೋಡಿದ್ರೆ ಒಬ್ಬಳನ್ನೇ ಕರ್ಕೊಂಡು ಬಂದಿದ್ಯಾ? ಹೌದ್ರಿ ಧನಿ, ನೀವು ಕೇಳಿರೋ ಮಾತು ಖರೇನೇ ಐತಿ. ಆದ್ರ ಆ ಹುಡುಗ ತನ್ನ ತಾಯಿಗಾದ ಅನ್ಯಾಯದ ಪ್ರತಿಕಾರ ತೀರಿಸ್ಕೊತೀನಿ ಅಂತ ಅವತ್ತು ಹೋದವ ಇವತ್ತಿನವರೆಗೂ ತಿರುಗಿ ಬಂದೇ ಇಲ್ರಿ ಅಪ್ಪ. ಅವ ಎಲ್ಲದಾನೋ, ಯಾವ ಊರಾಗದಾನೋ, ಏನು ಮಾಡಕತ್ತಾನೋ ಆ ನಮ್ಮಪ್ಪ ಗವಿ ಸಿದ್ದಪ್ಪಗೆ ಮಾತ್ರ ತಿಳಿದೈತ್ರಿ ಅಪ್ಪ. ಹೋಗ್ಲಿ ಬಿಡಿ. ಶಿವಲಿಂಗನ ಉಪಕಾರದಿಂದ, ಆ ದೇವರ ದಯದಿಂದ ನಮ್ಮ ಭಾವನ ಇಬ್ಬರು ಮಕ್ಕಳೊಳಗ ಒಬ್ಬಳಾದ್ರೂ ನಮಗ ಸಿಕ್ಕಳಲ್ಲ, ನನಗದೇ ಸಂತೋಷ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಅಮ್ಮ ಬಾರಮ್ಮ ಇಲ್ಲಿ. ಏನ್ ನಿನ್ನ ಹೆಸರು? ನನ್ನ ಹೆಸರು ಶ್ರಾವಣಿ ಅಂತ. ಶ್ರಾವಣಿನಾ? ತುಂಬಾ ಚೆನ್ನಾಗಿದೆ ನಿನ್ನ ಹೆಸರು. ನಿನ್ನ ರೂಪಕ್ಕೆ ತಕ್ಕಂತೆ ನಿನ್ನ ಹೆಸರು.
ಹೆಸರಿದೆ. ಬಾ ಕಂದ ಈಗ. ಹೋಗುವ ಹೋಗು. ಅವರು ಬೇರೆ ಯಾರು ಅಲ್ಲ, ನಿನ್ನ ಚಿಕ್ಕಮ್ಮ ಚಿಕ್ಕಪ್ಪ ಅದಾರ. ಅಗೋ ಆ ಫೋಟೋದಾಗ ಕಾಣ್ತಾರ, ಅವರ ನಿನ್ನ ತಂದೆ ಜಮೀನ್ದಾರ್ ಬೆಟ್ಟಪ್ಪ. ಎಲ್ಲೋ ಹುಟ್ಟಿ ಎಲ್ಲೋ ಹರಿದು ಎಲ್ಲೋ ಸೇರುವ ಅಂದ್ರೆ ಇವರು ನನ್ ಚಿಕ್ಕಪ್ಪ ಚಿಕ್ಕಮ್ಮನ. ಶ್ರಾವಣಿ, ಅಳ್ಬೇಡ ಮಗಳೇ, ಅಳ್ಬೇಡ. ಇನ್ಮೇಲೆ ನೀನು ನಮಗೆ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಕರಿಬೇಡ. ನಾವು ನಿನ್ನ ಸ್ವಂತ ಅಪ್ಪ ಅಮ್ಮಂದ್ರಮ್ಮ. ಹಾ, ಅಪ್ಪ ಅಮ್ಮ ಅಂತ ಕರೆದ್ರೆ ನಮ್ಗೆ ಸಂತೋಷ. ನುಡ್ದೈತಿ ಹಾಲಕ್ಕಿ ನುಡ್ದೈತಿ. ಅಕ್ಕಿ ತನ್ನ ತಾಯಿ ಗೂಡಿಗೆ ಸೇರೈತಿ. ಉತ್ತರಕ ಕೋಲು ಮಿಂಚು ಹೊಡೆದು ದಕ್ಷಿಣಕ ಗುಡುಗಿನ ಶಬ್ದ ಕೇಳೈತಿ. ಅಮ್ಮ ಶ್ರಾವಣಿ, ಈಗ ನಿನಗೆ ಸಂತೋಷ ಆಯ್ತಾ ತಾನೆ? ಅಚ್ಚ, ನೀನೇನು ನನ್ನ ಕುಟುಂಬದ ಗೂಡಿಗೆ ತಂದು ಬಿಟ್ಟೆ. ಆದ್ರೆ ನೀನ್ ಕೂಡ ಹರಕ ಗುಡಿಸಲ್ದಾಗ ಬೆಳೆದು ನೀನು ಬೇಡಿಕೊಂಡು ತಂದ ಭಿಕ್ಷಣ ಹಂಚ್ಕೊಂಡು ಉಣ್ತಿದ್ದೀವಲ್ಲ, ಅದನ್ನ ಬರ್ತಾ ನಿನ್ನಾಗ್ಲೇ ಈ ಮನ್ಯಾಗ ನಾನು ಹೆಂಗಿರ್ಲಿ ಅಜ್ಜ? ಇಲ್ಲ ಅಜ್ಜ, ಇಲ್ಲ, ನಾನು ನಿನ್ ಕೂಡ ಬರ್ತೀನಿ. ಹುಚ್ಚಮ್ಮ, ಹಳೆ ಹುಚ್ಚಮ್ಮ, ಹಂಗೆಲ್ಲ ಮಾತಾಡ್ಬಾರ್ದವ, ಹಂಗೆಲ್ಲ ಮಾತಾಡ್ಬಾರ್ದು. ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು ಅದು ಆಗಾಕಬೇಕು. ಇದು ನಮ್ಮಪ್ಪ ಗವಿಸಿದ್ದೇಶ್ವರನ ಆಜ್ಞೆ ಐತಿ. ನಾವೆಲ್ಲ ಕೇವಲ ನೆಪಕ್ಕೆ ಮಾತ್ರ. ಅವ ಆಡಿಸುವ ಸೂತ್ರದ ಗೊಂಬೆಗಳು ನಾವು. ಸೂತ್ರವೆಲ್ಲ ಅವನ ಕೈಯಾಗ. ಅವ ಆಡಿಸ್ತಾನ, ಆಡಬೇಕು. ಅವ ನಗಿಸ್ತಾನ, ನಗಬೇಕು. ಅವ ಒಂದಿಲ್ಲ ಹೊಗೆ ಹಾಕ್ತಾನ, ಹಾಕಿಸ್ಕೋಬೇಕು. ಈ ಬುಡ್ಬುಡ್ಕೆನ ಬೆಲ್ಲ ಹತ್ತಿ ನೀ ಏನು ಕಾಣುದೈತಿ ತಾಯಿ? ಈ ಬುಡ್ಬುಡ್ಕೆನ ಜೀವನ ಅಂದ್ರ ಹರಿಯೋ ನೀರಿದ್ದಂಗ. ಇವತ್ತು ಈ ಊರಾಗ ಹರಿದ್ರ ನಾಳೆ ಮತ್ತೊಂದು ಊರಾಗ. ಮಗಳೇ, ನಿನಗೇನಮ್ಮ ಇಷ್ಟ? ಅದು ನನಗೆ ಕಾಲೇಜ್ ಕಲಿಬೇಕು ಅಂತ ಬಹಳ ಆಸೆ ಐತ್ರಿ ಧನಿ. ನೋಡು, ಈ ಧಣಿಗಿಣಿ ಅಂತ ಕರಿಬೇಡ ನೀನು. ಇನ್ಮೇಲೆ ನನ್ನನ್ನ ಅಪ್ಪ ಅಂತ ಕರಿಬೇಕು. ಒಂದೇ ಒಂದ್ಸಲ ಅಪ್ಪ ಅಂತ ಕರಿಬಿಡ. ಅಪ್ಪ, ಬಾಳಿನ ಅಲ್ಲಿ ನೋಡ್ರಿ, ನಿಮ್ ಕುತ್ತಿಗೆಯಾಗ ಐತಲ್ಲ ಮಚ್ಚಿ, ನಮ್ ಶ್ರಾವಣಿ ಕುತ್ತಿಗೆಗೂ ಹಂಗ ಮಚ್ಚಿ ಐತಿ. ಪಾರ್ವತಿ, ಇವಳಾರು ಜಮೀನ್ದಾರ್ ವಂಶದ ಕೊಡಿ. ನಮ್ಮ ವಂಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮಗುವಿಗೂ ತಲೆತಲಾಂತರದಿಂದ ಈ ಮಚ್ಚೆ ಇದ್ದೇ ಇರುತ್ತೆ, ಇರಲೇಬೇಕು. ಕಲ್ಲು ಕಲ್ಲು ಬಡದಾಡಿ ಕರಗಿ ನೀರಾಗಿ, ಕೊಪ್ಪಳ ಗವಿಸಿದ್ದೇಶ್ವರನ ಕೃಪೆಯಿಂದ ಮೋಡ ಕರಗಿ ಮಳೆಯಾಗಿ ಬೆಳೆ ಬರುವುದನ್ನ ಬೆಳೆ ಬರುವುದು. ಶ್ರಾವಣಿ, ನಿನಗೆ ಕಾಲೇಜ್ಗೆ ಹೋಗೋದಕ್ಕೆ ತುಂಬಾ ಇಷ್ಟನ ಕಣಮ್ಮ? ಹೌದ್ರಿ ಧಣಿ, ಈ ಹುಡುಗಿಗೆ ಕಾಲೇಜ್ ಕಲಿಯೋದಂದ್ರೆ ಎಲ್ಲಿಲ್ಲದ ಇಷ್ಟ ಐತ್ರಿ ಅಪ್ಪ. ಆದ್ರೆ ಏನು ಮಾಡುದ್ರಿ ಅಪ್ಪ, ನಮ್ಮೂರಾಗ 10ನೇವರೆಗೂ ಶಾಲೆ ಐತ್ರಿ, ಅಲ್ಲಿವರೆಗೂ ನಾ ಈಕಿನ ಕಲಿಸಿಲ್ರಿ. ಆದ್ರೆ ಇನ್ನು ಮುಂದೆ ಹೆಚ್ಚಿಗೆ ಕಲಿಬೇಕಾದ್ರೆ ಈಕಿ ದೊಡ್ಡ ಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು ದಣಿ. ದಣಿ, ಬಲ್ಲವರು ಒಂದು ಮಾತು ಹೇಳ್ತಾರಲ್ರಿಪ್ಪ, ಬೆಳೆದು ನಿಂತು ಹೆಣ್ಣು ಮಕ್ಕಳನ್ನ ಪಟ್ಟಣಕ್ಕೆ ಕಳಿಸೋದು ಕರುಗೋ ಬೆಣ್ಣಿನ ಅಂಗಾಯಾಗ ಹಿಡ್ಕೊಂಡು ಬಿಸಿಲಾಗ ತಿರುಗಾಡ್ದು ಎರಡು ಒಂದ ಅಂತೇಳಿ. ಅದಕ್ಕೆ ಹೆದರಿ ನಾನು ಸುಮ್ಮನಾಗ್ಬಿಟ್ರಿಪ್ಪ. ಅಪ್ಪರ ಇನ್ನೇನ್ರಿ, ನಮ್ಮ ಶ್ರಾವಣಿ ನಿಮ್ಮ ಹುಡುಗದಾಗ ಬಂದ್ಬಿದ್ಲು. ನಿಮ್ಮ ಕರುಣೆಯಿಂದ ನಮ್ಮ ಶ್ರಾವಣಿ ಆಸೆ ಈಡೇರಿದ್ರೆ ನನಗಷ್ಟ ಸಾಕ್ರಿ ದಣಿ, ಸಾಕು. ನಮ್ಮ ಶ್ರಾವಣಿ ಕಾಲೇಜ್ ಹೋಗೋ ಅವಶ್ಯಕತೆ ಇಲ್ಲ. ಪಾರ್ವತಿ, ಅಲ್ಲ ರೀ, ಕಾಲೇಜಲ್ಲಿ ಉಡಾ ಹುಡುಗರಿರ್ತಾರೆ ಅಂತ ನೀವೇ ಹೇಳಿದ್ರ. ನಮಗೇನ್ರಿ ಕಡಿಮೆ ಆಗೈತಿ? ಲಕ್ಷ್ಮವ್ವ ಕಾಲು ಮುರ್ಕೊಂಡು ಬಿದ್ದಾಳ, ಕುಂತು ತಿಂದ್ರು ಕರಗಲಾರ್ದಷ್ಟ ಆಸ್ತಿ ಐತಿ. ಶ್ರಾವಣಿ, ನೀನು ಕಾಲೇಜ್ ಕಲ್ತು ನೌಕರಿ ಮಾಡೋ ಅವಶ್ಯಕತೆ ನಮಗೇನಿಲ್ಲವ.
ನಮ್ಮ ಮನಿ ಒಳಗ ಮಹಾರಾಣಿ ಹಂಗಿದ್ರೆ ನನಗಷ್ಟೇ ಸಾಕು. ಗಡ್ಡಿ, ಅಲ್ಲ ಕಣೆ, ಕಾಲೇಜ್ ಓದಿದವರೆಲ್ಲ ನೌಕರಿ ಮಾಡಲೇಬೇಕು ಅನ್ನೋ ರೂಲ್ಸ್ ಇದೆ ಏನು? ಅಲ್ಲ ಕಣೆ, ನಮ್ಗಿರೋರು 10 ಫ್ಯಾಕ್ಟ್ರಿ, 100 ಶಿಕ್ಷಣ ಸಂಸ್ಥೆಗಳು. ಅವಕ್ಕೆಲ್ಲ ನಾಳೆ ಇವಳೆ ತಾನೇ ಒಡತಿ ಆಗೋದು. ನಾನೇನ್ ಬೇಡ ಅಂದೆ. ಅಲ್ಲ ಕಣೆ, ಅವನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ವ್ಯವಹಾರ ಜ್ಞಾನಕ್ಕೋಸ್ಕರವಾಗಿ ಆದ್ರೂ ಇವಳು ಕಾಲೇಜ್ ಕಲಿಯಲೇಬೇಕು. ನೋಡು ಶ್ರಾವಣಿ, ಇವತ್ತೇ ನಾನು ಪ್ರಿನ್ಸಿಪಾಲ್ರಿಗೆ ಫೋನ್ ಮಾಡಿ ಹೇಳ್ತೇನೆ, ನೀನು ಅಡ್ಮಿಷನ್ ಮಾಡಿಸ್ತೀನಿ. ನಾಳೆಯಿಂದ ನೀನು ಕಾಲೇಜ್ಗೆ ಹೋಗ್ಬೇಕು. ಸಂತೋಷನಾ? ಬೆಟ್ಟದಂತ ಮೊಟ್ಟೆಯಲ್ಲಿ ಚಿನ್ನದಂತ ಮರಿ ಹುಟ್ಟಿ ಸೂರ್ಯನ ಬೆಳಕು ಹೊರ ಹೊಮ್ಮು ಹೊತ್ತು ಬಂದಾಯ್ತಣ್ಣ, ಬಂದಾಯ್ತು. ನನಗಿನ್ನ ಅಪ್ಪಣೆ ಕೊಡ್ರಪ್ಪ, ನಾನು ಬರ್ತೀನಿ. ಶಿವಲಿಂಗ, ನನ್ನ ಸತಿ ಪಾರ್ವತಿಯ ಮುಖದಲ್ಲಿ ಸಂತೋಷದ ಕಳೆಯನ್ನು ಕಾಣದೆ ಅದೆಷ್ಟೋ ಕಾಲ ಕಳೆದು ಇವತ್ತು ಅವಳ ಮುಖದಲ್ಲಿ ಸಂತೋಷ, ಸಂಭ್ರಮ ಉಕ್ಕಿ ಹರಿಯುತ್ತಿದೆ. ಅದಕ್ಕೆಲ್ಲ ಯಾರ ಕಾರಣ? ನೀನೇ ತಾನೆ. ಇಷ್ಟೆಲ್ಲ ಸಂತೋಷ ಉಕ್ಕಿ ಹರಿಸಿದ ನೀನು ಬರಿಗೆಯಿಂದ ಮನೆಗೆ ಹೋಗೋದಾ? ಸಾಧ್ಯನೇ ಇಲ್ಲ. ಪಾರ್ವತಿ, ಹೇ ಪಾರ್ವತಿ, ಪಾರ್ವತಿ, ನಮ್ಮ ಶಿವಲಿಂಗನಿಗೆ ನಮ್ಮ ಸಂಪ್ರದಾಯದ ಪ್ರಕಾರ ಬೇಳೆ, ಬೆಲ್ಲ, ಅಕ್ಕಿ, ಹಿಟ್ಟು, ಅಡಿಕೆ ಎಲೆ, ದುಡ್ಡು, ದಕ್ಷಿಣೆ ಬೇಕಾದಷ್ಟು ನಿನ್ ಮನ್ಸೋ ಇಚ್ಛೆ ಕೊಟ್ಟು. ನನ್ನ ಮಗಳು ಬಂದಿರೋ ಖುಷಿ ನಾನು ಎಲ್ಲ ಮರ್ತು ಬಿಟ್ಟಿದ್ದೀನಿ. ಶಿವಲಿಂಗ, ಈ ಮನೆಯಲ್ಲಿ ಸಂತೋಷದ ಕಳೆಯನ್ನು ತುಂಬಿ ಆನಂದದ ಸಾಗರವನ್ನೇ ಹರಿಸಿದ ಹರಿಕಾರ ನೀನು. ನಮ್ಮಣ್ಣ ಬೆಟ್ಟಪ್ಪನ ಮಗಳ ಕರುಳು ಕುಡಿಯನ್ನೇ ತಂದು ನನ್ನ ಉಡಿಯಲ್ಲಿ ಹಾಕಿದ ಈ ನಿನ್ನ ಋಣಭಾರನ ಈ ಜನ್ಮದಲ್ಲಿ ನಾನು ಮರೆಯೋದಿಲ್ಲಪ್ಪ, ಈ ಜನ್ಮದಲ್ಲಿ ನಾನು ಮರೆಯೋದಿಲ್ಲ. ನೀ ಋಣದ ಮಾತು ಯಾಕೆ ಮಾತಾಡ್ತೀರಿಯಪ್ಪ? ಬರ, ನಾನು ಈ ಮನೆಯ ಉಪ್ಪುಂಡು ಬೆಳೆದವದೀನಿ. ಮೇಲಾಗೆ ಈ ಮನೆ ಉದ್ಧಾರ ಮಾಡಬೇಕಾಗಿತ್ತು ನನ್ನ ಕರ್ತವ್ಯ ಐತಿ. ನನ್ನ ಕರ್ತವ್ಯ ನಾ ಮಾಡೇನ್ರಿ ಅಪ್ಪ, ಅಷ್ಟೇ ರೀ ಅಪ್ಪ, ಅಷ್ಟೇ. ಆಗಾಗ ನೀನ್ ನಮ್ಮ ಮನೆ ಕಡೆ ಬರೋದು ಹೋಗೋದು ಮಾಡ್ಕೊಂತಿರು. ನೀನ್ ಬರೋದ್ರಿಂದ ನಮ್ಮ ಶ್ರಾವಣಿ ಖುಷಿಯಾಗಿರ್ತಾಳ. ಆಯ್ತ್ರಿ ಅವ್ವ, ನೀವು ಹೇಳಿದಂಗ ಆಗಲಿ. ಅವಾಗ ಅವಾಗ ಬಂದು ಹೋಗ್ತಿರ್ತೀನಿ. ತಾಯಿ, ನನಗಿನ್ನ ಅಪ್ಪಣೆ ಕೊಡ್ರಿ ಅವ್ವ. ದಣಿ, ಇನ್ನೊಂದು ಮಾತ್ರಿಯಪ್ಪ, ಲಕ್ಷಿಟ್ಟು ಕೇಳ್ರಿಯಪ್ಪ. ಆ ಮಹಾತಾಯಿ ಕಾಳಿಕಾದೇವಿ ಆಜ್ಞೆ ಆಗೈತ್ರಿಯಪ್ಪ. ಇನ್ನು ಮುಂದೆ ಪ್ರತಿ ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟಿದಾಗಿನಿಂದ ಸೂರ್ಯ ಮುಳುಗೋವರೆಗೂ ನಿಮ್ಮ ದೇವ್ರ ಜಗಲಿ ಮ್ಯಾಗಿರುವ ದೀಪ ನಂದಲಾರ್ದಂಗ ಕಾಯ್ಬೇಕ್ರಿ ಅಪ್ಪ. ಅಷ್ಟ ಅಲ್ರಿ ಅಪ್ಪ, ಪ್ರತಿ ಅಮಾವಾಸ್ಯೆಗೊಮ್ಮೆ ನಿಮ್ಮ ಮನೆ ದೇವರಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸ್ಬೇಕು. ಅಲ್ಲಿ ಬಂದಂತ ಭಕ್ತಾದಿಗಳಿಗೆಲ್ಲ ಅನ್ನ ಪ್ರಸಾದ ನೀಡಿಸಬೇಕು. ಇದನ್ನ ತಪ್ಪಲಾರ್ದ ಮಾಡಿದ್ರೆ ಈ ಮನೆತನಕ ಬಲು ಒಳ್ಳೇದಾಕೈತಿ ಅಂತ ಆ ತಾಯಿ ಮಹಾತಾಯಿ ಕಾಳಿಕಾದೇವಿ ಆಜ್ಞೆ ಆಗೈತ್ರಿ ಅಪ್ಪ. ಅಪಾರ, ಇದ್ರಾಗ ಶ್ರಾವಣಿ ಭವಿಷ್ಯನೂ ಅಡಗೈತಿ, ಮರ್ಯಾಕ್ ಹೋಗ್ಬೇಡ್ರಿ ದಣಿ. ಆಯ್ತಪ್ಪ, ನೀನು ಹೇಳಿದ್ನೆಲ್ಲ ತಪ್ಪು ಹಾಗೆ ಮಾಡ್ತೀವಿ, ಮರೆಯೋದಿಲ್ಲ. ಶಿವಲಿಂಗಣ್ಣ, ನನ್ನ ಮಗಳಿಗೆ ಒಳ್ಳೇದಾಗತ್ತಂದ್ರ ನೀ ಏನ್ ಕೆಲಸ ಹೇಳಿದ್ರು ನಾವು ಮಾಡ್ತೀವಿ. ಸಂತೋಷ ತಾಯಿ, ಸಂತೋಷ. ಅಮ್ಮ ಶ್ರಾವಣಿ, ನಾನೇನು ಹೋಗಿ ಬರ್ತೀನವ. ಅಜ್ಜ, ಆಗಾಗ ಈ ಮನೆ ಕಡೆಗೆ ಬರ್ತಾ ಇರೋ. ನೀನೊಬ್ನೇ ಮನೇಲಿ ಇರ್ತೀನಿ ಅಂತ ಊಟ ಮಾಡದೆ ಇರ್ಬೇಡ ಅಜ್ಜ. ನನ್ಗೋಸ್ಕರನಾದ್ರೂ ಈ ಮನೆಗೆ ಬರ್ತಾ ಇರೋ. ಯಾರಿಗಿಲ್ಲ ಶಿವಲಿಂಗಣ್ಣನ ಬಗ್ಗೆ ಚಿಂತೆ ಮಾಡತ್ತೇನೋ? ಯಾವ್ದಕ್ಕೂ ಚಿಂತೆ ಮಾಡಬೇಡ. ಶಿವಲಿಂಗಣ್ಣ ಆಗಾಗ ನಮ್ಮ ಮನೆಗೆ ಬರೋದು ಹೋಗೋದು ಮಾಡ್ಕೊಂತಿರ್ತಾನೆ. ಅವಾಗ್ಲಾದ್ರೂ ಖುಷಿಯಾಗಿರ್ತೀಯಲ್ಲ ರೀ. ನಮ್ಮ ಶ್ರಾವಣಿ ಶಿವಲಿಂಗಣ್ಣನ ಬಗ್ಗೆ ವಿಚಾರ ಮಾಡೋದಕ್ಕೂ ಒಂದು ಕಾರಣ ಐತಿ. ಯಾಕಂದ್ರೆ ಇವಳು ಚಿಕ್ಕವಳಿದ್ದಾಗ್ಲಿಂದ ಶಿವಲಿಂಗಣ್ಣನ ಕೈಯಾಗ ಆಡಿ ಬೆಳೆದಾಳ. ಪಾಪ, ಅವನು ಬಿಟ್ಟಿರಬೇಕಂದ್ರೆ ಅವಳ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅಂತ ಕಾಣಿಸುತ್ತೆ. ನೋಡಿ ಶ್ರಾವಣಿ, ನೀನು ಕಾಲೇಜ್ ಹೋಗೋ ಹುಡುಗಿ, ಈ ರೀತಿಯಾಗಿದ್ರೆ ಯಾರು ನೀನು ಕಾಲೇಜ್ ಒಳಗೆ ಸೇರಿಸ್ಕೊಂತಾರೆ? ನೋಡ್ರಿ, ಇವಳ ಪೇಟೆ ಕರ್ಕೊಂಡು ಹೋಗಿ ಅವಳು ಯಾವ ರೀತಿ ಹೇಳ್ತಾಳ ಆ ರೀತಿ ಡ್ರೆಸ್ ಕೊಡಿಸ್ಕೊಂಡ್ಬಂದು. ಒಟ್ನಲ್ಲಿ ನನ್ನ ಮಗಳು ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ನೋಡಿ, ನಿನಗೇನು ಸ್ವೀಟ್ ಇಷ್ಟ ಹೇಳು, ಅದನ್ನೇ ಇವತ್ತು ಊಟಕ್ಕೆ ಮಾಡಿ.